7th ಸ್ಟ್ಯಾಂಡರ್ಡ್ ಹಾಗೂ 9th ಸ್ಟ್ಯಾಂಡರ್ಡ್ನ ಪುಟಾಣಿಗಳು ಒಂದು ಬ್ಯೂಟಿಫುಲ್ ನಾಟಕವನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಡ್ಯಾನ್ಸ್ ಆಯಿತು, ಅನುಪಮ ಅಂತೂ ಮಾತಾಡ್ತಾನೆ ಇದ್ದಾರೆ. ಈ ವೇದಿಕೆಯಲ್ಲಿ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಆಯಿತು. ಮಕ್ಕಳು ಓದುವಾಗ ಬೆಳೆಯುವಾಗ ನಾಟಕಗಳಲ್ಲಿ ಪಾಲ್ಗೊಳ್ಳದೇ ಇದ್ರೆ ಅವರ ಸ್ಕೂಲ್ ಲೈಫ್ ಕಂಪ್ಲೀಟ್ ಅಂತ ಅನ್ಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಗೋಪಾಲ ಅಂತ ಒಂದು ನಾಟಕವನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಒಂದು ಕತೆ. ಇಲ್ಲಿ ಗೋಪಾಲ ಅನ್ನೊಬ್ಬ ಹುಡುಗ ಇರ್ತಾನೆ, ಬಡ ಹುಡುಗ. ಅವನು ಗುರುವಿನ ಜೊತೆಗಿನ ಆತ್ಮೀಯತೆ, ಆ ಸಂಬಂಧ, ಆ ಬಾಂಧವ್ಯವನ್ನ ಹೇಳುವಂಥ ಒಂದು ಕತೆ. ಅದರ ಮೂಲಕ ಭಗವಂತನ ಸಾಕ್ಷಾತ್ಕಾರ ಆಗುವಂತಹ ಒಂದು ಸುಂದರವಾದ ಕತೆ. ಡ್ರಾಮಾ ಮೂಲಕ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ಪುಟಾಣಿಗಳು ರೆಡಿ ಆಗಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಬಂದರೆ ಪುಟಾಣಿಗಳು ಡ್ರಾಮಾ ಮಾಡೋದಕ್ಕೆ ಫುಲ್ ರೆಡಿ. ನನ್ನ ಮುದ್ದಿನ ಕಂದ ಗೋಪಾಲ, ನಿನ್ನನ್ನೇ ನಂಬಿರುವೆ. ನೀನಲ್ಲದೆ ಇನ್ಯಾರು ಗತಿ ನನಗೆ? ನನಗೆ ಶಾಸ್ತ್ರಗಳ ಅರಿವಿಲ್ಲ, ವೇದಗಳ ತಿಳಿವಿಲ್ಲ. ಭಕ್ತಿಯೊಂದೇ ನನ್ನ ಬಲ. ಭಕ್ತಿ ಸುರಿಯುವ ಕಂಬನಿಯ ಮಾಲೆಯನ್ನು ನೇಯ್ದು ನಿನಗೆ ಅರ್ಪಿಸುವೆ. ಗೋಪಾಲ, ನೀನು ಕರುಣಾ ಸಾಗರ. ಈಗೋ ನಿನಗೆ ಶರಣು ಶರಣು. ನನ್ನ ಗೋಪಾಲನೆಲ್ಲಿ? ಇನ್ನು ಹಾಸಿಗೆಯಿಂದ ಎದ್ದಿಲ್ಲವೋ ಏನೋ? ಗೋಪಾಲ, ಗೋಪಾಲ, ಬೆಳಗಾಯ್ತು, ಏಳು ಮಗನೇ. ಶಾಲೆಗೆ ಹೊತ್ತಾಗುತ್ತದೆ. ಗುರುಗಳು ಏನೆಂತಾರು? ಗೋಪಾಲ, ಗೋಪಾಲ. ಕರೆದೇನಮ್ಮ? ಹೌದು ಕಂದ, ಮಲಗಿದ್ದೆ ಎಂದು ಕರೆದೆ. ಎಲ್ಲಿಗೆ ಹೋಗಿದ್ದೆ? ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಬೇಕಾದ ಹೂವುಗಳನ್ನು ತರಲು ಬನಕ್ಕೆ ಹೋಗಿದ್ದೇನಮ್ಮ. ಹೂ ತಂದಿದ್ದೀಯಾ? ಹೌದಮ್ಮ, ನೋಡಿಲ್ಲಿ. ಬನದಲ್ಲಿ ಏನಮ್ಮ ಸೊಗಸು, ಏನು ಆನಂದ. ಮಲ್ಲಿಗೆಯ ಹೂವು, ಸಂಪಿಗೆಯ ಹೂವು, ಹಸುರಾದ ಚಿಗುರು. ಈ ಮನೆಗಿಂತ ಆ ಬನವೇ ಸೊಗಸಮ್ಮ. ಅಮ್ಮ, ನನಗೊಂದು ಹೊಸ ಪಂಚೆ ಕೊಡುತ್ತೇನೆಂದು ಮೊನ್ನೆಯೇ ಹೇಳಿದ್ದೆ, ಇಂದು ಕೊಡುತ್ತೀಯಾ? ನನ್ನ ಗೆಳೆಯರು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರಮ್ಮ. ಕೊಡುತ್ತೇನೆ ಕಂದ. ಅಮ್ಮ, ನಾನು ಶಾಲೆಗೆ ಹೊರಡುತ್ತೇನೆ. ಗೋಪಾಲ, ಹಣೆಗೆ ತಿಲಕವನ್ನು ಇಟ್ಟಿಕೋ ಕಂದ. ಕಾಡಿನಲ್ಲಿ ಬರುವಾಗ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು, ಅವನು ಬಂದು ನಿನ್ನನ್ನು ಕಾಪಾಡುತ್ತಾನೆ. ಅಮ್ಮ, ಯಾರಮ್ಮ ಅವನು? ಅವನು ನಿನ್ನಣ್ಣ, ನನ್ನ ಹಿರಿಯ ಮಗ. ಅವನು ಕಾಡಿನಲ್ಲಿ ಯಾವಾಗಲೂ ದನ ಇರ್ತಾನೆ. ಅಮ್ಮ, ಅವನಿಗೆ ನನ್ನ ಗುರುತಿದೆಯೇ? ಹೌದು ಕಂದ, ಅವನಿಗೆ ಎಲ್ಲರ ಗುರುತೂ ಇರುತ್ತದೆ. ನೀನು ಈಗ ಹೊರಡು, ಶಾಲೆಗೆ ಹೊತ್ತಾಗುತ್ತದೆ. ಆಗಲಿ ಅಮ್ಮ. ಕೊಡ್ಲಿ. ಈ ಮರದಲ್ಲಿ ಏನು ಹೂವಿನ ಗೊಂಚಲು? ಭಾರ ಹೆಚ್ಚಾಗಿ ತಲೆ ಬಾಗಿದೆ ಮರ. ಈ ನೇರಳೆ ಹಣ್ಣು ಎಷ್ಟು ಕಪ್ಪಾಗಿದೆ. ಆಗಲೇ ಬೈಗಾಯ್ತು. ಏನು ಸೂರ್ಯನಪ್ಪ, ನಾನು ಮನೆಗೆ ಹೋಗುವವರೆಗೆ ನೀನು ಮುಳುಗದೆ ಕಾಯುವೆಯಾ? ಈ ಕತ್ತಲಿನ ಕಾಡಿನ ನಡುವೆ ನನಗೊಬ್ಬನಿಗೆ ಹೆದರಿಕೆ. ಓಹೋ, ಮರೆತಿದ್ದೆ. ಅಮ್ಮ ಹೇಳಿದಳು, ನನ್ನಣ್ಣ ಗೋಪಾಲ ಇಲ್ಲೇ ದನ ಕಾಯುತ್ತಿರುವನಂತೆ. ಅವನನ್ನು ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ. ಇದೇಕೆ ಉತ್ತರವೇ ಇಲ್ಲವಲ್ಲ? ದನಗಳನ್ನು ಕಾಯುತ್ತಾ ಮತ್ತಿನ್ನೆಲ್ಲಿಗೆ ಹೋದನೋ ಏನೋ. ಆದರೆ ಅಮ್ಮ ಹೇಳಿದ್ದು ಸುಳ್ಳಾಗಲಾರದು. ಮತ್ತೊಮ್ಮೆ ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ. ಅಮ್ಮ ಹೇಳಿದ್ದಾಳೆ. ಗೋಪಾಲಣ್ಣ. ಏನು ಗೋಪಾಲ? ಗೋಪಾಲಣ್ಣ, ಹೊರಗೆ ಬಾರಣ್ಣ. ಅಮ್ಮ ಹೇಳಿದಳು, ಹೆದರಿಕೆಯಾದರೆ ನಿನ್ನಣ್ಣನನ್ನು ಕರೆ ಅಂತ. ಹೆದರಬೇಡ ಗೋಪಾಲ, ನಾನು ಇಲ್ಲಿಯೇ ಇದ್ದೇನೆ. ಧೈರ್ಯವಾಗಿ ಮನೆಗೆ ಹೋಗು. ಎಲ್ಲಿದ್ದೀಯಣ್ಣ? ಬಾಣ್ಣ.
ತುಂಬ ಕೆಲಸದ ಮೇಲೆ ಇದ್ದೇನೆ ಗೋಪಾಲ, ಈಗ ಬರಲು ಆಗುವುದಿಲ್ಲ. ನೀನು ಶಾಲೆಗೆ ಹೋಗು. ಅಣ್ಣ, ನೀನು ಮನೆಗೆ ಬರುವುದಿಲ್ಲವೇ ಅಮ್ಮನನ್ನು ನೋಡುವುದಕ್ಕೆ? ಈ ಕತ್ತಲಿನ ಕಾಡಿನ ನಡುವೆ ಏಕಿರುವೆ? ನಾನು ಆಮೇಲೆ ಬರುತ್ತೇನೆ. ನೀನು ಅಮ್ಮನಿಗೆ ಹೇಳಿಬಿಡು. ಅಮ್ಮ ನಿನಗಾಗಿ ಕಾದಿದ್ದಾಳೆ ಗೋಪಾಲ, ಬೇಗ ಹೋಗಪ್ಪ. ಆಗಲಿ ಅಣ್ಣ. ಬಂದೆ ಕಂದ, ಬಾ ಕುಳಿತುಕೋ. ಇದೇಕೆ ಇಷ್ಟು ತಡ ಮಾಡಿ ಬಂದೆ? ಕಾಡಿನಲ್ಲಿ ಬರುವಾಗ ಹೆದರಿಕೊಂಡೆ ಏನು? ನನ್ನಣ್ಣ ಅಲ್ಲಿರುವಾಗ ನನಗೆ ಹೆದರಿಕೆ ಎಂದರೇನಮ್ಮ? ಅವನೊಡನೆ ಮಾತನಾಡುತ್ತಿದ್ದೆ, ಆದ್ದರಿಂದ ತಡವಾಯಿತು. ಕಂದ, ಅವನನ್ನು ಕಂಡೆಯಾ? ಅವನು ಹೇಗಿದ್ದ? ಇಲ್ಲಮ್ಮ, ಅವನಿಗೆ ತುಂಬಾ ಕೆಲಸವಂತೆ, ಆದ್ದರಿಂದ ಇಂದು ಹೊರಗೆ ಬರುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದ. ಆದ್ದರಿಂದ ನಾನೊಬ್ಬನೇ ಬಂದೆ. ಕಂದ, ನಾಳೆ ನೀನು ಶಾಲೆಗೆ ಹೋಗುವಾಗ ಅವನಿಗಾಗಿ ತಿಂಡಿಯನ್ನು ಮಾಡಿಕೊಡುತ್ತೇನೆ. ಅವನನ್ನು ಹೊರಗೆ ಕರೆದು ಬರುವಂತೆ ಹೇಳು. ಆಗಲಿ ಅಮ್ಮ, ಹೇಳುತ್ತೇನೆ. ಅಕ್ಕ ಬುಟ್ಟಿ. ಅಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ, ಅಮ್ಮ ಹೇಳಿದ್ದಾಳೆ. ತುಂಬ ಕೆಲಸದ ಮೇಲೆ ಇದ್ದೇನೆ ಕಣೋ, ಈಗ ಬರಲು ಆಗುವುದಿಲ್ಲ. ನೀನು ಶಾಲೆಗೆ ಹೋಗಿ ಬಾ. ಅದಾಗದು, ನೀನು ಬರಲೇಬೇಕು. ದಿನವೂ ಕೆಲಸವಿದೆ ಕೆಲಸವಿದೆ ಎನ್ನುವೆ. ಏನು ಕೆಲಸ? ನೀನು ಹೊರಗೆ ಬರದ ಹೊರತು ನಾನು ಬೇರೆಲ್ಲಿಗೂ ಹೋಗುವುದಿಲ್ಲ. ಹಾಗೆಲ್ಲ ಹಠ ಮಾಡಬೇಡ ತಮ್ಮ ಗೋಪಾಲ. ನಾನು ಈಗ ನಿನ್ನೊಡನೆ ಆಟವಾಡಲು ಬಂದರೆ ನನ್ನ ಎಲ್ಲ ದನಗಳು ಬೆದರಿ ಓಡಿ ಹೋಗುತ್ತವೆ. ನೀನು ಶಾಲೆಗೆ ಹೋಗು. ನಾನೊಲ್ಲೆ. ಅಮ್ಮ ತಿಂಡಿ ಕಳುಹಿಸಿದ್ದಾಳೆ, ನಿನಗದನ್ನು ಕೊಡಬೇಕು. ಕೊಡದೇ ಇದ್ದರೆ ನನಗೆ ಬೈಯುತ್ತಾಳೆ. ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ. ನಿನ್ನನ್ನು ನೋಡುವ ಆಸೆ ನನಗೆ. ದಯವಿಟ್ಟು ಹೊರಗೆ ಬಾರಣ್ಣ. ಗೋಪಾಲಣ್ಣ. ಗೋಪಾಲ, ನಾನು ಇಲ್ಲಿಯೇ ಇದ್ದೇನೆ. ನಿನ್ನ ರೋದನೆಯನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ. ನೀನು ಹೇಳಿದ ಮಾತು ಕೇಳುವುದೇ ಇಲ್ಲವಲ್ಲ. ನಿನ್ನನ್ನು ಬಿಟ್ಟಿರುವುದಕ್ಕೆ ನನಗೆ ಮನಸ್ಸೇ ಇಲ್ಲ. ನೀನು ನನ್ನ ಜೊತೆ ಶಾಲೆಗೆ ಬಾ, ಇಬ್ಬರು ಶಾಲೆಗೆ ಹೋಗೋಣ. ನಾನು ಗುರುಗಳಿಗೆ ಹೇಳುತ್ತೇನೆ. ಅವೆಲ್ಲ ನನಗೆ ಬೇಡಪ್ಪ. ದನ ಕಾಯೋ ನನಗೆ ಓದು ಬರಹವೆಲ್ಲ ಏಕೆ? ಹಾಗಲ್ಲ, ವೇದಗಳನ್ನು ಹೇಳಿಕೊಡುತ್ತಾರೆ, ಶಾಸ್ತ್ರಗಳನ್ನು ಬೋಧಿಸುತ್ತಾರೆ, ವ್ಯಾಕರಣಗಳನ್ನು ಕಲಿಸುತ್ತಾರೆ. ನಿನ್ನ ವೇದಗಳು ಬೇಡ, ನಿನ್ನ ಶಾಸ್ತ್ರಗಳು ಬೇಡ. ಸ್ವಲ್ಪ ಅವಲಕ್ಕಿ ಮೊಸರು ಸಿಕ್ಕರೆ ಸಾಕು. ಈಗ ಹೊತ್ತಾಯ್ತು, ನೀನಿನ್ನು ನಡೆ. ಆಗಲಿ ಅಣ್ಣ. ನಾನೇಕೆ ಓದುವುದು? ನನ್ನ ಅಣ್ಣನಂತೆ ಇದ್ದರೆ ಸಾಲದೆ, ಆದರೆ ಅಮ್ಮ ಓದಲೇಬೇಕು ಅನ್ನುತ್ತಾಳೆ. ಇರಲಿ. ಗುರುಗಳು ಬಂದರೂ ಸದ್ದು ಮಾಡಬೇಡಿ, ಕೂರಿ ಕೂರಿ. ಪ್ರಣಾಮಗಳು ಗುರುಗಳೇ. ಪ್ರಣಾಮಗಳು, ಕುಳಿತುಕೊಳ್ಳಿ. ಗೋಪಾಲನೆಲ್ಲಿ? ಅವನಿನ್ನೂ ಬಂದಿಲ್ಲ ಗುರುಗಳೇ. ಏಕೆ? ಚೆನ್ನಾಗಿದ್ದನಲ್ಲ? ನಿನ್ನೆ ಎಲ್ಲ ಆರೋಗ್ಯವಾಗಿದ್ದ. ಮನೆಯಲ್ಲಿ ಏನು ತೊಂದರೆಯೋ ಏನು, ಅದು ಅಲ್ಲದೆ ಬಹುದೂರದಿಂದ ಬರಬೇಕು. ಅಯ್ಯೋ ಪಾಪ. ನಾನು ಇಲ್ಲಿಯೇ ಇದ್ದೇನೆ ಗುರುಗಳೇ. ಪ್ರಣಾಮಗಳು. ಬಂದೆ ಗೋಪಾಲ, ಬಾ ಕುಳಿತುಕೋ. ಎಲ್ಲ ಕ್ಷೇಮವಾಗಿದೆಯಲ್ಲ? ಹೌದು ಗುರುಗಳೇ, ಎಲ್ಲವೂ ಕ್ಷೇಮ. ಮಕ್ಕಳೇ,
ಇಂದಿನ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ವಿಷಯವನ್ನು ಹೇಳಬೇಕೆಂದು ಬಯಸುತ್ತಿದ್ದೇನೆ. ಆ ವಿಷಯವೇನೆಂದರೆ, ನಾಳೆ ನಮ್ಮ ಮನೆಯಲ್ಲಿ ವಿಶೇಷವಾದ ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಮಂಗಳಕರವಾಗಲೆಂದು ಬಯಸುತ್ತಿದ್ದೇನೆ. ಆದುದರಿಂದ ನಾಳೆ ನಿಮ್ಮ ಕೈಲಾದ ಗುರುದಕ್ಷಿಣೆಯನ್ನು ತಂದುಕೊಡುವಿರಾ? ಆಗಲಿ ಗುರುಗಳೇ. ಆಗಲಿ. ಇಂದಿನ ಪಾಠವನ್ನು ಪ್ರಾರಂಭಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಬಂದೆ ಅಕ್ಕಂದ. ಇಂದು ನಿಮ್ಮ ಅಣ್ಣನಿಗೆ ತಿಂಡಿ ಕೊಟ್ಟೆಯಾ? ಹೌದಮ್ಮ, ಕೊಟ್ಟೆ. ಅವನು ಹೇಗಿದ್ದ ಕಂದ? ನಮ್ಮ ಈ ವೇಣುಗೋಪಾಲನ ಹಾಗೇ ಇದ್ದ. ಇದೇ ಹೂವಿನ ಹಾರ ಅವನ ಕೊರಳಲ್ಲಿತ್ತು, ಇದೇ ನವಿಲುಗರಿ, ಇದೇ ಉಡುಪು, ಇವನೇ ಅವನು. ಕಂದ, ಅವನು ನಿನ್ನೊಡನೆ ಏನು ಮಾತನಾಡಿದ? ಏನೇನೋ ಮಾತನಾಡಿದನಮ್ಮ. ನಾನು ಕೊಳಲುವುದು ಒಂದೇ, ಅವನು ಊದಿದ. ಎಷ್ಟು ಇಂಪಾಗಿತ್ತಮ್ಮ. ಕೊಳಲೂದುತ್ತಾ ನನ್ನನ್ನು ಎಲ್ಲಿಗೋ ಕರೆದುಕೊಂಡು ಹೋದ. ಅಮ್ಮ, ನಾಳೆ ನಮ್ಮ ಗುರುಗಳ ಮನೆಯಲ್ಲಿ ಏನೋ ವಿಶೇಷವಂತೆ. ಎಲ್ಲರೂ ಗುರುದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ನಾನು ನಿನ್ನನ್ನೇ ಕೇಳುತ್ತೇನೆ, ಏನಾದರೂ ಕೊಡಮ್ಮ. ಆಗಲಿ ಕಂದ. ಗುರುಗಳ ಆಶೀರ್ವಾದ ಪರಮಾತ್ಮನ ಆಶೀರ್ವಾದಕ್ಕಿಂತಲೂ ಕಡಿಮೆ ಯಾವುದಲ್ಲ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್ ಪರಮೇಶ್ವರ ಎಂದು ಮಹಾತ್ಮರು ಹೇಳಿದ್ದಾರೆ. ಕಂದ, ನಾವು ಬಡವರಾಗಿದ್ದ ಕಾರಣ ಗುರುದಕ್ಷಿಣೆಯಾಗಿ ಕೊಡುವುದಕ್ಕೆ ನಮ್ಮ ಬಳಿ ಏನೂ ಇಲ್ಲ. ನೀನು ಒಂದು ಕೆಲಸ ಮಾಡು. ನಾಳೆ ಶಾಲೆಗೆ ಹೋಗುವಾಗ ಕಾಡಿನಲ್ಲಿ ಇರುವ ನಿಮ್ಮ ಅಣ್ಣನನ್ನೇ ಕೇಳು. ನೀನು ಕೇಳಿದರೆ ಅವನು ಏನಾದರೂ ಕೊಟ್ಟೇ ಕೊಡುತ್ತಾನೆ. ಆಗಲಿ ಅಮ್ಮ, ಕೇಳುತ್ತೇನೆ. ಅಣ್ಣ, ಒಂದು ವಿಷಯ. ಹೇಳು ಗೋಪಾಲ. ಇಂದು ನಮ್ಮ ಗುರುಗಳ ಮನೆಯಲ್ಲಿ ಏನೋ ವಿಶೇಷವಂತೆ. ಎಲ್ಲರೂ ಗುರುದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ನಾನು ಅಮ್ಮನನ್ನೇ ಕೇಳಿದೆ. ಅಮ್ಮ ನಿನ್ನನ್ನೇ ಕೇಳು ಎಂದಳು. ಗುರುದಕ್ಷಿಣೆಗಾಗಿ ಏನಾದರೂ ಕೊಡೋಣ. ಗೋಪಾಲ, ನಾನೇನು ಐಶ್ವರ್ಯವಂತನಲ್ಲ. ದನ ಕಾಯೋ ಒಬ್ಬ ಬಡ ಹುಡುಗ. ನಿನಗೆ ನಾನೇನು ಕೊಡಬಲ್ಲೆ? ಸ್ವಲ್ಪ ಮೊಸರನ್ನು ಕೊಡುತ್ತೇನೆ, ತೆಗೆದುಕೊಂಡು ಹೋಗು. ಆಗಲಿ. ಮೊಸರು ಮಣ್ಣಿನ ಕುಡುಕೆಯಲ್ಲಿದ್ದರೇನು, ಹೊನ್ನಿನ ಪಾತ್ರೆಯಲ್ಲಿದ್ದರೇನು? ಹಾಗಾದರೆ ನೀನು ಇಲ್ಲಿಯೇ ಇರು, ನಾನು ಹೋಗಿ ತರುತ್ತೇನೆ. ಇಗೋ ಗೋಪಾಲ, ಮೊಸರು. ನೀನಿನ್ನು ಹೊರಡು. ಆಗಲಿ ಅಣ್ಣ. ನಾನೊಂದು ರತ್ನ, ಒಂದು ಧೋತಿ, ಒಂದು ಬೆಳ್ಳಿಯ ತಟ್ಟೆ. ನೀನೇನು ತಂದಿರುವೆ? ನಾನು ಮೂಗಟ್ಟೆ, ಹಣ್ಣು, ಚಿನ್ನದ ತಟ್ಟೆ. ಮಾಧವ, ನೀನು? ಚಿನ್ನದ ನಾಣ್ಯಗಳು, ತೆಂಗಿನಕಾಯಿ ಹಾಗೂ ಬೆತ್ತದಿಂದ ಎಣದ ತಟ್ಟೆ. ನೀನೋ ನಾಣಿ? ನಾನೊಂದು ಬಾಳೆಯ ಗೊನೆ, ಒಂದು ಜರತಾರಿ ಪಂಚೆ. ಕಿಟ್ಟ, ಮಾಧವ, ಗೋಪಾಲನೆಲ್ಲಿ? ಗೊತ್ತಿಲ್ಲವಲ್ಲ. ಅದೋ ಗೋಪಾಲ ಬಂದ. ನೀನೇನು ತಂದಿದ್ಯಾ ತೋರಿಸು. ಓಹೋ, ಮಣ್ಣಿನ ಕುಡಿಕೆ. ಇದೇನೋ ಮಣ್ಣಿನ ಕುಡಿಕೆ ತಂದಿದ್ದೀಯಲ್ಲೋ? ಹೌದೌದು, ಮಣ್ಣಿನ ಕುಡಿಕೆ ತಂದಿದ್ದಾನಲ್ಲೋ. ಗುರುಗಳು ಏನು ತಿಳಿದುಕೊಂಡಾರು? ಮಣ್ಣ ಕುಡಿಕೆ ಕೊಟ್ಟರೆ ಬೇರೇನು ಇರಲಿವೆ ಗೋಪಾಲ? ಹೌದು ಹೌದು, ಗುರುಗಳು ಏನೆಂದು ತಿಳಿದುಕೊಂಡಾರು? ಮಣ್ಣಿನ ಕುಡಿಕೆ ಕೊಟ್ಟರೆ ಗೋಪಾಲ.
ನಾನು ಅಮ್ಮನನ್ನು ಕೇಳಿದೆ. ಅಮ್ಮ ನಾವು ಬಡವರು ಎಂದಳು. ಅದಕ್ಕೆ ನಾನು ಕಾಡಿನಲ್ಲಿರುವ ನನ್ನ ಅಣ್ಣನನ್ನು ಕೇಳಿದೆ. ಅವನು ಇದನ್ನು ಕೊಟ್ಟ. ನಾನು ಗುರುಗಳಿಗೆ ಹೇಳುತ್ತೇನೆ ನಾವು ಬಡವರು ಎಂದು. ಹೋಗಲಿ ಬಿಡಿ ಪಾಪ. ಗುರುಗಳೇ, ನಾವೆಲ್ಲರೂ ಗುರುದಕ್ಷಿಣೆಯನ್ನು ತಂದಿದ್ದೇವೆ, ನೋಡಿ ಇಲ್ಲಿ. ಕ್ಷೇಮವಾಗಲಿ, ಕುಳಿತುಕೊಳ್ಳಿ. ಗೋಪಾಲ, ಅದಕ್ಕೆ ದೂರ ನಿಂತಿದ್ದೀಯಾ? ಬಾ, ಏನು ತಂದಿದ್ದೀಯೋ ಅದನ್ನು ಕೊಡು. ನಾರಾಯಣ, ತೆಗೆದುಕೋ ಇದನ್ನು, ಒಂದು ಪಾತ್ರೆಗೆ ಹಾಕು. ಇದೇನು ಗುರುಗಳೇ, ಕುಡಿಕೆಯಲ್ಲಿದ್ದ ಮೊಸರನ್ನು ಪಾತ್ರೆಗೆ ಒಯ್ದಿದ್ದೇನೆ, ಆದರೂ ಕುಡಿಕೆಯಲ್ಲಿದ್ದ ಮೊಸರು ಹಾಗೇ ಇದೆಯಲ್ಲ. ಇಲ್ಲಿ ನಾನೊಮ್ಮೆ ಪರಿಶೀಲಿಸುತ್ತೇನೆ. ಹೌದು, ಇದೇನು ಕೌತುಕ! ಕುಡಿಕೆಯಲ್ಲಿರುವ ಮೊಸರನ್ನು ಪಾತ್ರೆಗೆ ಹಾಕಿದರೂ ಕುಡಿಕೆ ತುಂಬ ಮೊಸರು ಹಾಗೆಯೇ ಇದೆಯಲ್ಲ. ಪರಮಾಶ್ಚರ್ಯ, ಪರಮಾಶ್ಚರ್ಯ. ಗೋಪಾಲ, ಇದನ್ನು ನಿನಗೆ ಯಾರು ಕೊಟ್ಟರಪ್ಪ? ಕಾಡಿನಲ್ಲಿರುವ ನನ್ನ ಅಣ್ಣ ಗೋಪಾಲ ಕೊಟ್ಟದ್ದು ಗುರುಗಳೇ. ಗೋಪಾಲನ ಪುಣ್ಯವೇ ಪುಣ್ಯ. ಅವನಣ್ಣ ಇನ್ನಾರು ಅಲ್ಲ ಕಣೋ, ಅವನಮ್ಮ ಪೂಜಿಸುವ ವೇಣುಗೋಪಾಲನೇ ಇರಬೇಕು. ಬನ್ನಿ, ನಾವು ಓಡಿ ಹೋಗಿ ನೋಡೋಣ. ಗೋಪಾಲ, ಕಾಡಿನಲ್ಲಿರುವ ನಿನ್ನ ಅಣ್ಣನನ್ನು ನನಗೆ ತೋರಿಸುವೆಯಾ? ಆಗಲಿ ಗುರುಗಳೇ, ತೋರಿಸುತ್ತೇನೆ, ಬನ್ನಿ. ಬನ್ನಿ ಗುರುಗಳೇ, ಇಲ್ಲಿಯೇ ಗುರುಗಳೇ. ಗೋಪಾಲ, ನಿನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ದಿನವೂ ನೀನು ಅವನನ್ನು ನೋಡುವೆಯಾ? ಹೌದು ಗುರುಗಳೇ, ದಿನವೂ ಅವನೊಡನೆ ಮಾತನಾಡುತ್ತೇನೆ, ಆಟವಾಡುತ್ತೇನೆ, ಅವನು ಕೊಳಲೂದುವುದನ್ನು ಕೇಳುತ್ತೇನೆ, ತಾಳಿ ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ. ಇದೇನು ಗೋಪಾಲ, ಉತ್ತರವೇ ಇಲ್ಲ. ಇಲ್ಲ ಗುರುಗಳೇ, ನೋಡಿ, ಇದೇ ಹಾಸುಗಲ್ಲಿನ ಮೇಲೆ ಎಷ್ಟೋ ಸಲ ಕುಳಿತು ಮಾತನಾಡಿದ್ದೇವೆ, ಆಟವಾಡಿದ್ದೇವೆ, ಅವನು ಕೊಳಲೂದುವುದನ್ನು ಕೇಳಿಸುತ್ತೇನೆ. ತಾಳಿ ಮತ್ತೊಮ್ಮೆ ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಗುರುಗಳು ಬಂದಿದ್ದಾರೆ, ಹೊರಗೆ ಬಾರಣ್ಣ. ಗೋಪಾಲ, ಏನು ಗೋಪಾಲ, ನಿನ್ನ ಅಣ್ಣನ್ ನಿಜವಾಗಿಯೂ ಬರುತ್ತಾನೆಯೇ? ಹೌದು ಗುರುಗಳೇ, ನಾನು ಸುಳ್ಳು ಹೇಳುತ್ತೇನೆಯೇ? ತಾಳಿ ಮತ್ತೊಮ್ಮೆ ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ. ನೀನು ಹೊರಗೆ ಬರದ ಹೊರತು ನಾನು ಸುಳ್ಳು ಹೇಳುತ್ತೇನೆಂದು ತಿಳಿದುಕೊಳ್ಳುತ್ತಾರೆ. ಗೋಪಾಲಣ್ಣ, ಹೊರಗೆ ಬಾರಣ್ಣ. ಏನು ಗೋಪಾಲ, ಮತ್ತೆ ಬಂದಿರುವೆ? ಕೇಳಿಸಿತಾ ಗುರುಗಳೇ? ಹಾ, ಕೇಳಿಸಿತು ಗೋಪಾಲ. ಆದರೆ ನಾನು ಅವನನ್ನು ಒಮ್ಮೆ ನೋಡಬೇಕು, ಕರೆಯುತ್ತೀಯಾ? ಆಗಲಿ ಗುರುಗಳೇ, ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾರಣ್ಣ. ಗುರುಗಳು ನಿನ್ನನ್ನು ನೋಡಬೇಕಂತೆ. ಗೋಪಾಲಣ್ಣ. ಗೋಪಾಲ, ನಾನು ನಿನ್ನ ತಾಯಿಯ ಭಕ್ತಿ ಹಾಗೂ ನಿನ್ನೊಲ್ಮೆಗೆ ಮೆಚ್ಚಿ ನಿನಗೆ ಕಾಣಿಸಿಕೊಂಡು ನಿನ್ನೊಡನೆ ಆಟವಾಡುತ್ತೇನೆ. ಆದರೆ ನಿನ್ನ ಗುರುಗಳಿಗೆ ಹೇಳಿಬಿಡು, ನನ್ನನ್ನು ನೋಡುವ ಕಾಲ ಅವರಿಗಿನ್ನೂ ಬಂದಿಲ್ಲ. ಅವರು ಇನ್ನೂ ಬಹುಕಾಲ ಕಾಯಬೇಕು. ಹೇಳಿಬಿಡು ಗೋಪಾಲ. ಆಗಲಿ ಅಣ್ಣ. ಗೋಪಾಲ, ನೀನೇ ಪುಣ್ಯವಂತ. ನಿನ್ನ ಪಡೆದ ತಾಯಿಯೇ ಪವಿತ್ರಳು. ನಿನ್ನ ಸಂಗ ಲಭಿಸಿದ ನಾನೇ ಧನ್ಯನು. ಶರಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಮಾ ಸಹಾಯಂ ಭಜೇಹಂ ಭಜೇಹಂ. ಧನ್ಯವಾದಗಳು. ಸ್ಟ್ಯಾಂಡಿನ ಪುಟಾಣಿಗಳು ಪ್ರಸ್ತುತಪಡಿಸಿದ್ರು. ಎಷ್ಟು ಮುದ್ದಾಗಿತ್ತು ಅಂತ ಹೇಳಿದ್ರೆ, ಕಾರಣ ಇಷ್ಟು ದೊಡ್ಡ ನಾಟಕ, ಸುಮಾರು 15 ನಿಮಿಷ ಇತ್ತು. ಪ್ರತಿ ಡೈಲಾಗ್ಸನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಬಾಯ್ಪಾಠ ಮಾಡಿ ಎಷ್ಟು ಚೆನ್ನಾಗಿ, ಯಾವುದೇ ಒಂದು ಅಳುಕಿಲ್ಲದೆ, ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಎಷ್ಟು ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಅಶುಭವಾಗಲಿ, ಆ ಗೋಪಾಲನ ಆಶೀರ್ವಾದ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಬಹುಶಃ ಇವತ್ತು ರಾತ್ರಿ ನಾವು ನಿದ್ದೆ ಮಾಡಿದಾಗ ಒಂದೇ ಒಂದು ಲೈನ್ ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ, ಅದೇ ಗೋಪಾಲಣ್ಣ, ಗೋಪಾಲಣ್ಣ, ಹೊರಗೆ ಬಾ ಅಣ್ಣ ಅಂತ. ಯಾಕಂದರೆ ಅಷ್ಟು ಬಾರಿ ಅಷ್ಟು ಮುದ್ದಾಗಿ ಹೇಳಿದಂಥ ಆ ಹುಡುಗನಿಗೆ ಒಂದು ಚಪ್ಪಾಳೆಯನ್ನು ನೀಡ್ತಾ ಈಗ